ಚಿತ್ರದುರ್ಗ ನಗರದ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನದ ಶ್ರೀ ಜಗದ್ಗುರು ಶ್ರೀ ಜಯದೇವ ಮುರುಘಾ ರಾಜೇಂದ್ರ ಕ್ರೀಡಾಂಗಣದಲ್ಲಿ ಆರಂಭವಾದ ಸ್ವದೇಶಿ ಜಾಗರಣಾ ಮಂಚ್ ಆಯೋಜಿಸಿರುವ ಸ್ವಾವಲಂಬನೆಯ ಪರಿಕಲ್ಪನೆ ಸ್ವದೇಶಿ ಮೇಳದ ಸಾರ್ವಜನಿಕ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿದ ಸಿರಿಗೆರೆಯ ಶ್ರೀ ತರಳಬಾಳು ಜಗದ್ಗುರು ಬ್ರಹ್ಮನ್ಮಠದ ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮದ ಬಿಜೆಪಿ ಪಕ್ಷದ ಕಾರ್ಯಕ್ರಮವಾಗಿದೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಾಗಿ ಏಕೆ ಉಳಿದಿಲ್ಲ ಎಂದು ಸಾರ್ವಜನಿಕರು ಪ್ರಶ್ನಿಸಿಕೊಳ್ಳಬೇಕು. ಯಾವ ಪಕ್ಷಕ್ಕೆ ಸ್ವದೇಶಿ ಆದರ್ಶ ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತೋ ಇಂದು ಅದು ಕಾಣಿಯಾಗಿದೆ. ಇಂದು ಉದ್ಘಾಟನೆಗೆ ಚರಕವನ್ನ ಇಟ್ಟಿದ್ದೀರಿ, ಅದು ಸ್ವತಂತ್ರ ಭಾವನೆಯ ಸಂಕೇತ, ಕಾಂಗ್ರೆಸ್ ಸಂಕೇತವಲ್ಲ. ಮುಂಬರುವ ಸ್ವದೇಶಿ ಮೇಳದಲ್ಲಿ ಕಾಂಗ್ರೆಸ್ ಪಕ್ಷದವರು ಸೇರುವಂತಾಗಬೇಕು ಎಂದರು. ಹೊಟ್ಟೆ ತುಂಬ ಅನ್ನ ಕೊಡುವುದಲ್ಲದೆ ಸ್ವಾವಲಂಬಿಗಳಾಗಿದೆ ಆಹಾರ ಬೆಳೆಯುವುದು ಮತ್ತು ಹೊರದೇಶಕ್ಕೂ ಕೂಡ ಕೆಲವು ಆಹಾರ ಪದಾರ್ಥಗಳನ್ನು ಇವತ್ತು ನಾವು ರಫ್ತು ಮಾಡ್ತಾ ಇದ್ದೀವಿ. ಆ ಮಟ್ಟಿಗೆ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಇವತ್ತು ಮಾಡಿದೆ. ಸ್ವಾತಂತ್ರ್ಯ ಬಂದಂಥ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸೇನಾನಿಗಳಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಸೇನಾನಿಗಳ ಕನಸಿತ್ತು. ಭಾರತ ದೇಶ ಸ್ವತಂತ್ರ ಆಗಬೇಕು, ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿ ಜನರು ಸ್ವಾವಲಂಬಿಗಳಾಗಿ ಬದುಕೋದ್ರ ಜೊತೆಯಲ್ಲಿ ಗ್ರಾಮ ಸ್ವರಾಜ್ಯ ಮತ್ತು ರಾಮರಾಜ್ಯದ ಕನಸನ್ನು ಕಂಡಿತು.